ಪ್ರೇಕ್ಷಕರಿಗೆಲ್ಲ ವಂದಿಸುತ್ತಾ ನಾನು ನನ್ನ ಚಿತ್ರ ತಿಪ್ಪಾರಳ್ಳಿಯಲ್ಲಿ ತಿಮ್ಮಣ್ಣ ಡಾಕ್ಟ್ರು ನಾನು ನಿರ್ದೇಶಿಸಿರುವಂತಹ ಪ್ರಥಮ ಚಿತ್ರವಾಗಿದೆ. ಈ ಚಿತ್ರವನ್ನು ಗಿರೀಶ್ ಪ್ರಕಾಶ್ ಬಕ್ಷ್ಮಿ ಅವರು ನಿರ್ಮಿಸಿದ್ದಾರೆ. ಹಾಗೂ ಕೂಡ ಈ ಚಿತ್ರವನ್ನು ದಾನಮ್ಮ ದೇವಿ ಫಿಲಮ್ಸ್ ಲಾಂಛನದಲ್ಲಿ ತಯಾರು ಮಾಡಿದ್ದೇವೆ. ಈ ಚಿತ್ರದಲ್ಲಿ ಏನೆಂದರೆ ಸಾಮಾಜಿಕ ಕಳಕಳಿಯಿಂದ ಮಾಡಿರುವಂತಹ ಚಿತ್ರವಾಗಿದೆ. ಇದಕ್ಕೆ ಪ್ರೇರಣೆ TTD ಅಂದರೆ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟ್ರು ಎಂದು ನಾನು ಇದಕ್ಕೆ ಟೈಟಲ್ ಇಟ್ಟಿದ್ದೇನೆ. ಆದರೆ ಇದಕ್ಕೆ ಪ್ರೇರಣೆ ಏನಿದ್ದರೂ ತಿರುಪತಿ ತಿರುಮಲ ದೇವಸ್ಥಾನದ ಒಂದು ನನ್ನ ವೀಕ್ಷಣೆಯೇ ಕಾರಣವಾಗಿತ್ತು. ನಾನು ದೇವಸ್ಥಾನದಿಂದ ಬಂದ ತಕ್ಷಣ ಈ TTD ಅಕ್ಷರವನ್ನು ನೋಡಿ ಇದರ ಮೇಲೆ ಏಕೆ ಒಂದು ಕಥೆ ಮಾಡಬಾರದು ಎಂದು ಆಲೋಚಿಸುತ್ತಾ ಒಂದು ಕಥೆ ಬರೆಯಲು ದೇವ ಪ್ರೇರೇಪಣೆಯಿಂದಲೋ ಏನೋ ಗೊತ್ತಿಲ್ಲ ಬರೆಯಲು ಶುರು ಮಾಡಿದೆ. ಇದೇ ನನ್ನ ಪ್ರಥಮ ಚಿತ್ರವಾಯಿತು. ಈ ಚಿತ್ರವನ್ನು ತಾವೆಲ್ಲರೂ ನೋಡಿ ಈ ಒಂದು ನಿರ್ದೇಶಕನಿಗೂ ನಿರ್ಮಾಪಕನಿಗೂ ಪ್ರೋತ್ಸಾಹಿಸುವುದಾಗಿ ನಾನು ನಂಬಿದ್ದೇನೆ. ಇದು ಜನರನ್ನು ಮನರಂಜಿಸುವ ಜೊತೆಗೆ ನವರಸ ಪ್ರಧಾನವಾದ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ಉತ್ತಮವಾದ ಹಾಡುಗಳನ್ನು ನಾನೇ ಬರೆದಿದ್ದೇನೆ. ಈ ಹಾಡುಗಳನ್ನು ನೀವು ಇಷ್ಟಪಡುತ್ತೀರಿ ಎಂದು ನಾನು ನಂಬಿದ್ದೇನೆ. ಹಾಗೂ ಕೂಡ ಈ ಚಿತ್ರವನ್ನು ನೀವು ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ವಂದನೆಗಳು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಗಿರೀಶ್ ಅಂತ ಬೆಳಗಾವಿಯಿಂದ. ಈ ಸಿನಿಮಾ ಮಾಡಿದ್ದು ಹಂಗೆ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟ್ರು ಅಂತ. ಸಿನಿಮಾ ಮಾಡಿದ್ದು ಹೇಗೆ ಅಂದ್ರೆ ಒಂದು ರೋಚಕ ಕಥೆ ಇದೆ. 25 ವರ್ಷದಿಂದ ನಾನು ಬೆಂಗಳೂರಿಗೆ ಬಂದಾಗ ನಿರ್ದೇಶಕರು ಕೆ ಮೋಹನ್ ಕುಮಾರ್ ಸರ್ ನನಗೆ ಭೇಟಿ ಆದ್ರಲ್ಲಿ. ನಾನು ಇನ್ನೂ ಚಿಕ್ಕವನಿದ್ದೆ ಅವಾಗ ನನ್ಗೆ ಹೇಳಿದ್ರು, ನಿಮ್ಗೆ ಒಂದು ಸಿನಿಮಾ ಮಾಡೋಣ, ನಿನ್ನನ್ನು ಹೀರೋ ಮಾಡ್ತೀನಿ ಅಂತ ಅವಾಗ ಹೇಳಿದ್ರು. 25 ವರ್ಷದಿಂದ ನನ್ನ ಹೀರೋ ಮಾಡಿದ್ರೆ ನಾನ್ ನಿಮ್ಗೆ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ ಈ ಸಿನಿಮಾನ ನಾವೀಗ ಮಾಡಿದೀವಿ. ಆವಾಗ ಕೊಟ್ಟಿದ್ದ ಮಾತನ್ನ ಇದಕ್ಕೆ ಉಳಿಸ್ಕೊಂಡಿದೀನಿ. ಸಿನಿಮಾನ ನಾವು ಮೈಸೂರು ರೋಡು, ಹಂದಲಗೆರೆ, ರಾಮನಗರ ಅಲ್ಲಿ ಶೂಟಿಂಗ್ ಮಾಡಿದೀವಿ. 3 ಸಾಂಗ್ ಇದೆ, ಒಳ್ಳೆ ಸಾಹಿತ್ಯ ಇದೆ. ಒಂದು ಸಾಂಗಿಗೆ ರಾಜೇಶ್ ಕೃಷ್ಣನ್ ಸರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಹಾಡಿದ್ದಾರೆ. ಮ್ಯೂಸಿಕ್ ಗೋಪಿ ಕಲಾಕಾರ ಅಂತ, ನೃತ್ಯ ಡಾಲಿ ರಮೇಶ್. ಹೇಳ್ಬೇಕು ಅಂದ್ರೆ ಈ ಸಿನಿಮಾನ ತುಂಬಾ ನಾವು ಕಷ್ಟಪಟ್ಟು ಒಂದು ಇಂಟ್ರೆಸ್ಟ್ ಇಂದ ಮಾಡಿದೀವಿ. ನಾನು ಆಕ್ಚುಲಿ ಬಂದಿರೋದು ಉತ್ತರ ಕರ್ನಾಟಕ ಬೆಳಗಾವಿಯಿಂದ. ನಮಗೆ ಒಂದು ಸಿನಿಮಾ ಒಳ್ಳೆ ಚಿಕ್ಕದಾಗಿ ಚೊಕ್ಕದಾಗಿ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಮಾಡ್ಬೇಕಂತ ಆಸೆ ಇತ್ತು. ಹಾಗಾಗಿ ಈ ಸಿನಿಮಾ ಮಾಡಿದ್ರು. ಈ ಚಿತ್ರಕ್ಕೆ ನಮಗೆ ಸಹಕಾರ ಕೊಟ್ಟು ನಮ್ಮನ್ನ ಬೆಳೆಸಬೇಕು, ಕನ್ನಡ ಚಿತ್ರವರಿಗೆಲ್ಲ ಬೆಳೆಸಬೇಕು. ನಾವು ಹೊಸಬರು ಬರ್ತಾ ಇದ್ದೀವಿ, ನಮ್ಮನ್ನ ಬೆಳೆಸಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಳ್ತೇನೆ. ನಮಸ್ಕಾರ. ಪ್ರೇಕ್ಷಕ ಮಹಾಪ್ರಭುಗಳಲ್ಲಿ ವಿನಂತಿ, ಈ ಚಿತ್ರ ತಿಪ್ಪಾರಳ್ಳಿಯಲ್ಲಿ ತಿಮ್ಮಣ್ಣ ಡಾಕ್ಟ್ರು ಚಿತ್ರವನ್ನು ನಾವು ಇವಾಗ ಆಗಸ್ಟ್ 15ನೇ ತಾರೀಕು ಅಂದರೆ ಸ್ವತಂತ್ರೋತ್ಸವದ ದಿನ ಹೆಮ್ಮೆಯಿಂದ ಕನ್ನಡ ಕೊಲಕೋಟಿಗೆ ಅರ್ಪಿಸುತ್ತಿದ್ದೇವೆ. ಚಿತ್ರವು ಬೀರಜ್ ಮಾಲು ಹಾಗೂ ರಾಮೇಶ್ವರ ಚಿತ್ರಮಂದಿರ ಹೀಗೆ ಅನೇಕ ಕಡೆ ಮತ್ತೆ ಉತ್ತರ ಕರ್ನಾಟಕದಲ್ಲೂ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಅನೇಕ ಚಿತ್ರಮಂದಿರಗಳು ಉತ್ತರ ಕರ್ನಾಟಕದಲ್ಲೂ ನಮಗೆ ಸಿಕ್ಕಿದೆ. ಎಲ್ಲದಕ್ಕೂ ಪ್ರೋತ್ಸಾಹ ಏನೆಂದರೆ ಪ್ರೇಕ್ಷಕರು ಬಂದು ನಮ್ಮ ಸಿನಿಮಾವನ್ನು ನೋಡಬೇಕು ಅನ್ನೋದೇ ನಮ್ಮ ಮಹತ್ವಾಕಾಂಕ್ಷೆ. ತಾವೆಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರವನ್ನು ನೋಡಿ ಹೊಸ ಕಲಾವಿದರನ್ನು, ಹೊಸ ನಿರ್ದೇಶಕನನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ವಂದನೆ.